ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಡೆದು 6 ತಿಂಗಳು ಕಳೆದು ಹೋದವು. ಇಲ್ಲಿವರೆಗೆ ಪಾಕಿಸ್ತಾನದ ಭಯೋತ್ಪಾದಕರು ಬಾಲ ಬಿಚ್ಚೋ ಕೆಲಸ ಮಾಡಿಲ್ಲ. ಆದರೆ ಇನ್ನು ಮುಂದೆ ಕೂಡ ಅದು ಹಾಗೆ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಜೈಷ್ ಇ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾ ಸೇರಿದ ಹಾಗೆ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ. ಅಲ್ಲಿ ಭಯೋತ್ಪಾದಕರನ್ನ ಭಾರತದ ವಿರುದ್ಧ ಚೂ ಬಿಡೋದಕ್ಕೆ ಪಾಕಿಸ್ತಾನದ ಸೇನೆ ಮತ್ತು ISI ಇವೆ. ಅದರ ಜೊತೆ ಕಾಶ್ಮೀರಿ ಭಯೋತ್ಪಾದಕರಿಗೆ ಐಸಿಸ್ ಜೊತೆ ಸಂಪರ್ಕವನ್ನ ಕಲ್ಪಿಸುವ ತೆರೆಮರೆಯ ಪ್ರಯತ್ನವೊಂದನ್ನ ISI ಮಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಭಾರತದ ಗುಪ್ತಚರ ಇಲಾಖೆಗಳಿಗೆ ಮಾಹಿತಿ ಕೂಡ ಸಿಕ್ಕಿದೆ. ಅವರ ಕಾರ್ಯತಂತ್ರ ಮುಂದೆ ಬೇರೆಯದ್ದೇ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ತಮ್ಮನ್ನ ಭಾರತೀಯ ಪಡೆಗಳಿಂದ ಕಾಪಾಡೋದಕ್ಕೆ ಸಾಧ್ಯವಾಗದ ISI ಹಾಗೂ ಪಾಕ್ ಸೇನೆಯ ವಿರುದ್ಧ ಭಯೋತ್ಪಾದಕರು ಕೋಪಗೊಂಡಿದ್ದಾರೆ ಅನ್ನೋ ಅಂಶ ಕೂಡ ಈಗ ಹೊರಬೀಳ್ತಾ ಇದೆ. ಹಾಗಾದ್ರೆ ಆಪರೇಷನ್ ಸಿಂಧೂರ್ ನಡೆದು 6 ತಿಂಗಳ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಏನಾಗ್ತಾ ಇದೆ, ಭಯೋತ್ಪಾದಕರ ಚಟುವಟಿಕೆಗಳ ಬಗ್ಗೆ IB ಹೇಳ್ತಾ ಇರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೇ 7, 2025 ಸರಿಯಾಗಿ 6 ತಿಂಗಳುಗಳ ಹಿಂದೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಾರತೀಯ ಪಡೆಗಳು ದಾಳಿ ಮಾಡಿದ್ವು. ಪಹಲ್ಗಾಮ್ ದಾಳಿಯ ನಂತರ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟುವ ನಿರ್ಧಾರ ಆಯಿತು. ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಪಾಕಿಸ್ತಾನದ ಪಂಜಾಬ್ ಅಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಭಯೋತ್ಪಾದಕ ಸಂಘಟನೆಗಳಿಗೊಂದು ಪಾಠ ಕಲಿಸಬೇಕಿತ್ತು, ಅವರನ್ನ ನಾಶ ಮಾಡಬೇಕಿತ್ತು. ಹೀಗಾಗಿ ಬಹವಲ್ಪುರ್, ಮುರಿದ್ಗೆ ಸೇರಿದ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಪಂಜಾಬ್ ಭಾಗದಲ್ಲಿನ ಸುಮಾರು 14 ಭಯೋತ್ಪಾದಕ ಕ್ಯಾಂಪ್ಗಳ ಮೇಲೆ ಭಾರತೀಯ ಪಡೆಗಳು ದಾಳಿ ಮಾಡಿದವು. ಅದರಲ್ಲಿ ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ಮುಂತಾದ ಸಂಘಟನೆಗಳ ಒಂದಷ್ಟು ನೆಲೆಗಳನ್ನು ನಾಶ ಮಾಡಲಾಯಿತು. ಅಲ್ಲಿ ಸಾಕಷ್ಟು ಭಯೋತ್ಪಾದಕರು ಬಲಿಯಾದರು. ಹೀಗೆ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡಿದ್ದನ್ನ ಪಾಕಿಸ್ತಾನ ತನ್ನ ಮೇಲಾದ ದಾಳಿ ಅಂತ ಭಾವಿಸಿತು ಮತ್ತು ಅದಕ್ಕೆ ಪ್ರತೀಕಾರವನ್ನ ಹೇಳೋದಕ್ಕೆ ಭಾರತದ ಮೇಲೆ ದಾಳಿಗೆ ಮುಂದಾಯಿತು. ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಒಂದು ಸಂಘರ್ಷಕ್ಕೆ ಕೂಡ ಕಾರಣ ಆಯಿತು. ಇದಾದ ನಂತರ ಭಯೋತ್ಪಾದಕರು ಸ್ವಲ್ಪ ಬ್ಯೂಸಿ ಆದರು. ಯಾಕೆಂದ್ರೆ ಅವರ ನೆಲೆಗಳು ನಾಶ ಆಗಿದ್ವು. ಆದ ಗಾಯಗಳನ್ನ ನೆಕ್ಕಿ ವಾಸಿ ಮಾಡ್ಕೋಬೇಕಾಗಿತ್ತು. ಇದಾದ ನಂತರ ಭಾರತದ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನು ಕೂಡ ಅವರು ಮಾಡ್ತಾ ಹೋದ್ರು. ಭಾರತದ ವಿರುದ್ಧ ಮತ್ತೊಂದು ಆಕ್ಷನ್ ಮಾಡಬೇಕು ಅಂದ್ರೆ ಅವರಿಗೆ ನೆಲೆಗಳು ಬೇಕಾಗಿದ್ವು, ಅಲ್ಲಿ ಜನ ಬೇಕಾಗಿದ್ರು, ಆ ಹೊಸ ಉಗ್ರರಿಗೆ ತರಬೇತಿಯನ್ನ ಕೊಡಬೇಕಾಗಿತ್ತು. ಅದೆಲ್ಲವನ್ನ ಮಾಡೋದಕ್ಕೆ ಭಾರತದ ಗಡಿಯಲ್ಲಿ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಮತ್ತೊಮ್ಮೆ ಭಾರತ ದಾಳಿ ಮಾಡಿಬಿಟ್ಟಿತ್ತು ಅನ್ನೋ ಭಯ ಮತ್ತು ಆತಂಕ ಅವರನ್ನೂ ಕಾಡ್ತಾ ಇದ್ವು. ಹೀಗಾಗಿ ಹಿಜ್ಬುಲ್, ಲಷ್ಕರ್, ಜೈಷ್ ಮುಂತಾದ ಸಂಘಟನೆಗಳು ಭಾರತದ ಗಡಿಯಿಂದ ಸ್ವಲ್ಪ ದೂರ ಖೈಬರ್ ಪಖ್ತೂನ್ಖ್ವಾದಲ್ಲಿ ಹೊಸ ನೆಲೆಗಳನ್ನ ಸ್ಥಾಪನೆ ಮಾಡಿಕೊಂಡ್ವು. ಅಲ್ಲಿ ಹೊಸ ತರಬೇತಿಗಳು ಶುರು ಆದವು. ಈಗ ಅಲ್ಲಿ ಕೂಡ ಒಂದಷ್ಟು ಉಗ್ರರು ಸಿದ್ಧ ಆಗಿದ್ದಾರೆ. ಅವರನ್ನ ಬಳಸಿಕೊಂಡು ಭಾರತದ ವಿರುದ್ಧ ಮತ್ತೆ ಕೆಲಸ ಮಾಡೋದಕ್ಕೆ ಈ ಸಂಘಟನೆಗಳು ಸಿದ್ಧ ಆಗ್ತಾ ಇವೆ ಅನ್ನೋದು ಬೇಹುಗಾರಿಕಾ ಇಲಾಖೆಗಳ ಬಳಿ ಇರೋ ಮಾಹಿತಿ. ಗೆಳೆಯರೆ, ಇಲ್ಲಿ ಉಗ್ರರ ಮುಂದಿನ ಕಾರ್ಯತಂತ್ರ ಏನು ಅನ್ನೋದನ್ನ ಹೇಳೋದಕ್ಕೂ ಮೊದಲು ಈ 6 ತಿಂಗಳಲ್ಲಿ ಭಯೋತ್ಪಾದಕರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಕೂಡ ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ಮೇ 7ನೇ ತಾರೀಕು ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡ್ತು ನೋಡಿ. ಅಂಥದ್ದೊಂದು ದೊಡ್ಡ ದಾಳಿ ತಮ್ಮ ಮೇಲೆ ಆಗತ್ತೆ ಅಂತ ಅವರು ಊಹೆ ಕೂಡ ಮಾಡಿರಲಿಲ್ಲ. ಆ ದಾಳಿ ಅವರನ್ನ ಕಂಗಾಲಾಗೋ ಹಾಗೆ ಮಾಡ್ತು. ಇದೇ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಬೆನ್ನೆಲುಬಾಗಿ ನಿಂತಿದ್ದ ಪಾಕಿಸ್ತಾನದ ಸೈನ್ಯ ಕೂಡ ಅವರನ್ನ ಕಾಪಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಭಾರತದ ವಿರುದ್ಧ ಸಣ್ಣದೊಂದು ದಾಳಿಯ ಮೂಲಕ ಪ್ರತೀಕಾರ ಹೇಳಬಹುದು ಅಂದ್ಕೊಂಡಿದ್ದ ಪಾಕಿಸ್ತಾನಕ್ಕೆ ಭಾರತ ಸರಿಯಾದ ಪ್ರತ್ಯುತ್ತರ ಕೊಡ್ತು. ಪಾಕಿಸ್ತಾನದ ಏರ್ಬೇಸ್ಗಳನ್ನೇ ನಾಶ ಮಾಡುವ ಮೂಲಕ ಅವರ ನಡಾಮುರಿಯೋ ಕೆಲಸವನ್ನ ಭಾರತ ಮಾಡಿಬಿಡ್ತು. ಹೀಗಾಗಿ ಭಯೋತ್ಪಾದಕ ಸಂಘಟನೆಗಳಿಗೆ ಪರಿಹಾರ ರೂಪದಲ್ಲಿ ಒಂದಷ್ಟು ಹಣ ಕೊಡೋದನ್ನ ಬಿಟ್ರೆ ಪಾಕಿ ಸೈನ್ಯಕ್ಕೆ ಮತ್ತೇನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಪಾಕಿಸ್ತಾನದ ಭಯೋತ್ಪಾದಕರನ್ನ ISI ಮತ್ತು ಅಲ್ಲಿನ ಸೇನೆಯ ವಿರುದ್ಧ ತಿರುಗಿ ಬೀಳೋ ಹಾಗೆ ಮಾಡ್ತು. ನಮ್ಮನ್ನ ಕಾಪಾಡೋದಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಅನ್ನೋ ಆರೋಪಗಳನ್ನ ಉಗ್ರರು ISI ವಿರುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಕಾರಣ ಅಜರ್ ಮಸೂದ್ನ ಕುಟುಂಬದ ಸಾಕಷ್ಟು ಸದಸ್ಯರು ಭಾರತದ ದಾಳಿಯಲ್ಲಿ ಸಾವಿಗೀಡಾದರು ಅನ್ನೋದು. ಇದಾದ ನಂತರ ISI ಉಗ್ರ ಸಂಘಟನೆಗಳಿಗೆ ಸಮಾಧಾನ ಮಾಡೋದಕ್ಕೆ ಬೇಕಾದ ಒಂದಷ್ಟು ಕೆಲಸಗಳನ್ನು ಮಾಡಿದೆ. ಆ ಸಂಘಟನೆಗಳ ಕ್ಯಾಂಪುಗಳನ್ನ ಮತ್ತೆ ಸ್ಥಾಪಿಸೋದಕ್ಕೆ ಬೇಕಾದ ಹಣಕಾಸಿನ ನೆರವನ್ನ ISI ಕೊಟ್ಟಿದೆ. ಹಾಗೆ ಖೈಬರ್ ಭಾಗದಲ್ಲಿ ಅವರಿಗೆ ಬೇಕಾದ ನೆರವನ್ನ ಕೂಡ ISI ಒದಗಿಸಿಕೊಡ್ತಾ ಇದೆ. ಇದೆಲ್ಲದರ ಜೊತೆ ಕಾಶ್ಮೀರದಲ್ಲಿ ಲಷ್ಕರ್, ಜೈಷ್ ಮುಂತಾದ ಸಂಘಟನೆಗಳ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಐಸಿಸ್ ಜೊತೆ ಅವರಿಗೊಂದು ನಂಟು ಬೆಳೆಯೋದಕ್ಕೆ ಕೂಡ ISI ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಜೈಷ್ನ ಮುಖ್ಯಸ್ಥ ಅಜರ್ ಮಸೂದ್ ಹಾಗೂ ಲಷ್ಕರ್ನ ಮುಖ್ಯಸ್ಥ ಹಫೀಜ್ ಸಯೀದ್ ಇಬ್ಬರು ಬಿಲದಿಂದ ಹೊರಬರೋದಕ್ಕೆ ಹೆದರ್ತಾ ಇದ್ದಾರೆ.
ಗೆಳೆಯರೆ, ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಶುರುವಾಗಿರುವ ಅಜ್ಞಾತ ಬಂದೂಕುಧಾರಿಗಳ ಅಬ್ಬರ ಹೇಗಿದೆ ಅಂದ್ರೆ ISI ಹಾಗೂ ಪಾಕ್ ಸೇನೆಯ ಭದ್ರತೆಯಲ್ಲಿರುವ ಒಂದಷ್ಟು ಉಗ್ರರು ಕೂಡ ಈ ಅಪರಿಚಿತ ಬಂದೂಕುಧಾರಿಗಳ ಗುಂಡುಗಳಿಗೆ ಬಲಿಯಾಗಿದ್ದಾರೆ. ಇದಾದ ನಂತರ ಲಷ್ಕರ್ನ ಮುಖ್ಯಸ್ಥ ಹಫೀಜ್ ಮತ್ತು ಜೈಷ್ನ ಮುಖ್ಯಸ್ಥ ಅಜರ್ ಮಸೂದ್ ಇಬ್ಬರನ್ನೂ ಒಂದು ಭಯ ಕಾಡೋದಕ್ಕೆ ಶುರು ಮಾಡಿದೆ. ISI ಹಾಗೂ ಪಾಕಿಸ್ತಾನದ ಸೇನೆ ಈ ಅಪರಿಚಿತ ಬಂದೂಕುಧಾರಿಗಳಿಂದ ತಮ್ಮನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ಅವರಲ್ಲಿ ಕ್ರಮೇಣ ಕ್ಷೀಣ ಆಗ್ತಾ ಇದೆ. ಹೀಗಾಗಿ ಅವರು ಬಿಲಗಳಿಂದ ಹೊರಬರದ ಪರಿಸ್ಥಿತಿಯನ್ನ ತಲುಪಿದ್ದಾರೆ. ಮೊನ್ನೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲೊಂದು ಭಯೋತ್ಪಾದಕರ ಸಮಾವೇಶ ನಡೀಬೇಕಿತ್ತು. ಅದರಲ್ಲಿ ಅಜರ್ ಮಸೂದ್ ಭಾಗಿಯಾಗಬೇಕಾಗಿತ್ತು. ಆದರೆ ಭಾರತ ಸೃಷ್ಟಿ ಮಾಡಿರುವ ಆತಂಕ ಮತ್ತು ಭಯದ ಕಾರಣದಿಂದಾಗಿ ಆ ಸಭೆಯನ್ನ ಮುಂದೂಡಲಾಗಿದೆ. ಇನ್ನು ಆಗಾಗ ಗಡಿಯಲ್ಲಿ ಉಗ್ರರನ್ನ ನುಸುಳಿಸುವ ಕೆಲಸವನ್ನ ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ಒಂದಷ್ಟು ಉಗ್ರರು ಗಡಿ ದಾಟಿ ಕಾಶ್ಮೀರಕ್ಕೆ ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಹಾಗೆ ಬಂದವರನ್ನು ಕೂಡ ಭಾರತೀಯ ಪಡೆಗಳು ಇಲ್ಲಿ ಹೊಡೆದು ಕೆಡವುತ್ತಾ ಇವೆ. ಇನ್ನು ಈಗ IBಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಹೈ ಲೆವೆಲ್ ಮೀಟಿಂಗ್ ಅಂದ್ರೆ ಅದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್, ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಮುಂತಾದವರು ಸೇರ್ಕೊಂಡು ಮಾಡಿರೋ ಮೀಟಿಂಗ್ ಅಲ್ಲ, ಬದಲಾಗಿ ಟಾಪ್ ಲೆವೆಲ್ ಭಯೋತ್ಪಾದಕರ ಜೊತೆ ISIನ ಅಧಿಕಾರಿಗಳು ಹಾಗೂ ಪಾಕಿಸ್ತಾನದ ಒಂದಷ್ಟು ಸೇನಾಧಿಕಾರಿಗಳು ಮಾಡಿರುವ ಹೈ ಲೆವೆಲ್ ಭಯೋತ್ಪಾದಕರ ಮೀಟಿಂಗ್ ಅದು. ಆ ಮೀಟಿಂಗಲ್ಲಿ ಜಮಾತೆ ಇಸ್ಲಾಮಿ, ಹೆಜ್ಬುಲ್ ಮುಜಾಹಿದೀನ್ ಸಂಘಟನೆಗಳ ಮುಖಂಡರು ಮತ್ತು ISI ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ನು ಲಷ್ಕರ್ ಹಾಗೂ ಜೈಷ್ಗೆ ಅಲ್ಲಿ ನಡೆದ ಚರ್ಚೆಯ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಯಾಕೆಂದ್ರೆ ಅಜರ್ ಮಸೂದ್ಗೆ ಮತ್ತು ಹಫೀಜ್ ಸಯೀದ್ಗೆ ಹೊರ ಬಂದ್ರೆ ಹೊಡೆದು ಹಾಕ್ತಾರೆ ಅನ್ನೋ ಭಯ ಇರೋದ್ರಿಂದ ಅವರು ತಮ್ಮ ಅಡಗುತಾಣಗಳಿಂದ ಹೊರಗೆ ಬರ್ತಾ ಇಲ್ಲ. ಹೀಗಾಗಿ ಅವರು ಯಾವ ಸಭೆಗೂ ಬಾರದೆ ಸಭೆಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಪಾಕಿಸ್ತಾನದ ISI ಅಧಿಕಾರಿಗಳ ಮೂಲಕ ತಾವಿರೋ ಕಡೆಗೆ ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದಾರೆ. ಹೀಗೆ POKಯಲ್ಲಿ ನಡೆದ ಮೀಟಿಂಗ್ ಅಲ್ಲಿ ಭಾರತದ ವಿರುದ್ಧ ಮುಂದಿನ ದಾಳಿಗಳ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಆಗಿದೆ. ಯಾವ ಕಮಾಂಡರ್ಗಳನ್ನು ಭಾರತದ ವಿರುದ್ಧ ದಾಳಿಗೆ ನೇಮಕ ಮಾಡಬೇಕು, ಅದಕ್ಕಾಗೋ ಖರ್ಚೆಷ್ಟು, ಹೇಗೆ ಟೆರರ್ ಸೆಲ್ಗಳನ್ನು ಮತ್ತೆ ಆಕ್ಟಿವೇಟ್ ಮಾಡಬೇಕು, ಯಾವ ಭಾಗಗಳಿಗೆ ಪಾಕಿಸ್ತಾನದ ಸೇನೆಯ ಕಮಾಂಡೋಗಳನ್ನು ಭಯೋತ್ಪಾದಕರ ರೂಪದಲ್ಲಿ ಕಳುಹಿಸಿಕೊಡಬೇಕು, ಈ ಬಗ್ಗೆ ಚರ್ಚೆಗಳಾಗಿವೆ. ಭಾರತದ ವಿರುದ್ಧ ರೆಟಾಲಿಯೇಷನ್ ಸ್ಟ್ರೈಕ್ ಮಾಡೋದಕ್ಕೆ ಭಯೋತ್ಪಾದಕರು ಸಿದ್ಧರಾಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಭಾರತದ ಬೇಹುಗಾರಿಕಾ ಇಲಾಖೆಗಳು ಕೊಡ್ತಾ ಇವೆ. ಹಾಗೆ ನೋಡಿದ್ರೆ ಆಪರೇಷನ್ ಸಿಂಧೂರ್ನ ನಂತರ ಭಾರತೀಯ ಪಡೆಗಳು ಕಾಶ್ಮೀರದ ಕಣಿವೆಯಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿವೆ. ಪಾಕಿಸ್ತಾನದ ಸ್ಪೆಷಲ್ ಫೋರ್ಸ್ನ ಯೋಧರೇ ಭಯೋತ್ಪಾದಕರ ರೀತಿಯಲ್ಲಿ ಒಳನುಸುಳುವ ಸಾಧ್ಯತೆಗಳಿರೋದ್ರಿಂದ ಭಾರತ ಒಳಗೆ ಬಂದಿದ್ದ ಭಯೋತ್ಪಾದಕರು ಮತ್ತೆ ಗಡಿ ದಾಟಿ ಹೋಗದಂತೆ ತಡೆಯೋ ಪ್ರಯತ್ನದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿವೆ ಮತ್ತು ಆಪರೇಷನ್ಗಳು ಕೂಡ ಅಲ್ಲಿ ತೀವ್ರಗೊಳ್ತಾ ಇವೆ. ಹೀಗಾಗಿ ಪಾಕಿಸ್ತಾನದಿಂದ ಈಗಾಗಲೇ ಒಳಬಂದಿರುವ ಭಯೋತ್ಪಾದಕರು ಮತ್ತು ಕಾಶ್ಮೀರದಲ್ಲೇ ಇರುವ ಸ್ಲೀಪರ್ ಸೆಲ್ಗಳನ್ನು ಬಳಸಿಕೊಂಡು ಭಾರತದ ಒಳಗೆ ದಾಳಿಗಳನ್ನು ನಡೆಸುವ ಕುತಂತ್ರವನ್ನ ಭಯೋತ್ಪಾದಕ ಸಂಘಟನೆಗಳು ಮಾಡ್ತಾ ಇವೆ. ಇದರ ಜೊತೆ ಪಂಜಾಬ್ ಮತ್ತು ರಾಜಸ್ಥಾನದಲ್ಲಿ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆಯನ್ನು ಹೆಚ್ಚು ಮಾಡೋದರ ಮೂಲಕ ಭಾರತೀಯ ಯುವಶಕ್ತಿಯ ಬಲವನ್ನು ಕಡಿಮೆ ಮಾಡುವ ಬಗ್ಗೆ ಕೂಡ ಭಯೋತ್ಪಾದಕರು ಒಂದಷ್ಟು ಪ್ಲಾನಿಂಗ್ ಅಲ್ಲಿ ನಿರತರಾಗಿದ್ದಾರೆ. ಅದಕ್ಕಾಗಿ ಪಂಜಾಬ್ ಮತ್ತು ರಾಜಸ್ಥಾನದ ಗಡಿಯಲ್ಲಿರುವ ಖಲಿಸ್ತಾನಿ ಕ್ರಿಮಿಗಳನ್ನು ಕೂಡ ಬಳಸಿಕೊಳ್ಳೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಜೈಷ್ ಇ ಮೊಹಮ್ಮದ್ ಮಹಿಳಾ ಜಿಹಾದಿ ಗುಂಪುಗಳನ್ನು ಸಿದ್ಧಪಡಿಸುವ ಮಾತುಗಳನ್ನಾಡಿದೆ. ಸೊ ಇಲ್ಲಿ ಪೆಟ್ಟು ತಿಂದ ಭಯೋತ್ಪಾದಕರು ತಮ್ಮ ಬಿಲಗಳಲ್ಲಿ ಅಡಗಿ ಕೂತು ಗಾಯಗಳನ್ನು ನೆಕ್ಕತಲೇ ಭಾರತದ ವಿರುದ್ಧ ಮತ್ತೊಂದು ಸಂಚಿಗೆ ಸಿದ್ಧರಾಗ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಭಾರತೀಯ ಪಡೆಗಳು ಆಪರೇಷನ್ ಸಿಂಧೂರ್ ಇನ್ನೂ ಮುಗುದಿಲ್ಲ ಅಂತ ಹೇಳ್ತಾ ಇವೆ. ಇತ್ತೀಚೆಗೆ ತ್ರಿಶೂಲ್ ಸಮರಾಭ್ಯಾಸವನ್ನ ಭಾರತ ಮಾಡಿದೆ. ಅದರಲ್ಲಿ ಭಾರತದ 3 ಪಡೆಗಳು ಭಾಗಿಯಾಗಿದ್ದು ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿವೆ. ಇನ್ನು ಚಳಿಗಾಲದಲ್ಲಿ ಸಹಜವಾಗಿ ಗಡಿಯಲ್ಲಿ ಗಸ್ತು ಕಡಿಮೆ ಆಗುತ್ತೆ ಮತ್ತು ಆಗ ಇನ್ಫಿಲ್ಟ್ರೇಷನ್ ಅನ್ನ ಹೆಚ್ಚು ಮಾಡಬಹುದು ಅಂತ ಭಯೋತ್ಪಾದಕ ಸಂಘಟನೆಗಳು ಯೋಚಿಸುತ್ತವೆ. ಹೀಗಾಗಿ ಈ ಬಾರಿ ಪ್ರತಿ ಬಾರಿಯಂತೆ ಭಾರತೀಯ ಪಡೆಗಳು ಗಡಿ ಗಸ್ತನ್ನ ಕಡಿಮೆ ಮಾಡೋದಿಲ್ಲ. ಚಳಿಗಾಲದಲ್ಲಿ ಕೂಡ ಗಡಿಯಲ್ಲಿ ಯಥಾಪ್ರಕಾರದ ಗಸ್ತು ವ್ಯವಸ್ಥೆಯನ್ನ ಏರ್ಪಡಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಪಾಕಿಸ್ತಾನಿ ಉಗ್ರರು ಒಳನುಸುಳದಂತೆ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹೀಗೊಂದು ಕಡೆ ಪಾಕಿಸ್ತಾನದ ಉಗ್ರರು ಭಾರತದಲ್ಲಿ ಮತ್ತೆ ದಾಳಿಗಳಿಗೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ರೆ, ಮತ್ತೊಂದು ಕಡೆ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಈಗ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ನಾನು ಭಾರತ ಮತ್ತು ಪಾಕಿಸ್ತಾನ ಜೊತೆ ಮಾತಾಡದೆ ಇಬ್ರು ಯುದ್ಧ ಮುಂದುವರಿಸಿದ್ರೆ ನಿಮ್ಮ ಜೊತೆ ವ್ಯಾಪಾರ ಮಾಡೋದಿಲ್ಲ ಅನ್ನೋ ಬೆದರಿಕೆಯನ್ನು ಒಡ್ಡಿದ್ದೆ. ಯುದ್ಧ ನಿಲ್ಲಿಸೋದಿಕ್ಕೆ ಅವರಿಗೆ ಹೇಳಿದ್ದೆ. ಆ ಯುದ್ಧದಲ್ಲಿ 8 ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಲಾಯಿತು. ಆ ನಂತರ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಯುದ್ಧವನ್ನು ನಿಲ್ಲಿಸಿದ್ವು ಅಂತ ಟ್ರಂಪ್ ಹೇಳಿದ್ದಾರೆ.
ಇಲ್ಲಿ ಟ್ರಂಪ್ಗೆ ಏನಾದರೂ ಸಮಸ್ಯೆ ಇದೆಯಾ ಗೊತ್ತಿಲ್ಲ. ಯಾಕೆಂದ್ರೆ ಮೊದಲು ಟ್ರಂಪ್ 5 ಯುದ್ಧ ವಿಮಾನಗಳು ಅಂತ ಹೇಳಿದ್ರು, ಆಮೇಲೆ ಒಂದು ಹೆಚ್ಚಾಗಿ 6 ಆಯ್ತು, ಅದಾದ ಮೇಲೆ 7 ಆಯ್ತು, ಈಗ ಅದು 8 ಆಗಿದೆ. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ 8 ಯುದ್ಧ ವಿಮಾನಗಳು ನಾಶ ಆದವು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ತಿಂಗಳಿಗೊಂದರಂತೆ ಅವರ ನಂಬರ್ ಹೆಚ್ಚಾಗ್ತಾ ಹೋಗ್ತಾ ಇದೆ ಮತ್ತು ಟ್ರಂಪ್ ಹೇಳಿದ್ದನ್ನೇ ಪಾಕಿಸ್ತಾನದ ರಾಜಕಾರಣಿಗಳು ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತಾರೆ. ಟ್ರಂಪ್ ಹೇಳಿದ್ರು ನೋಡಿ, ಭಾರತದ 8 ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ. ನಾಳೆ ಪಾಕಿಸ್ತಾನದ ಪ್ರಧಾನಿನೋ ಅಲ್ಲಿನ ರಕ್ಷಣಾ ಸಚಿವನೋ ಯಾವನೋ ಒಬ್ಬ ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ಹೇಳೋದಿಕ್ಕೆ ಶುರು ಮಾಡ್ತಾನೆ. ಬಹುಶಃ ಇಲ್ಲಿ ಟ್ರಂಪ್ ಭಾರತವನ್ನ ಕೆರಳಿಸಿ ಭಾರತ ಮತ್ತೊಂದು ಬಾರಿ ಪಾಕಿಸ್ತಾನವನ್ನು ಹೊಡಿಲಿ ಅನ್ನೋ ಕಾರಣಕ್ಕೆ ಈ ಥರದ ಮಾತುಗಳನ್ನು ಹೇಳ್ತಾ ಇದ್ದಾರಾ, ಅಥವಾ ಅಮೆರಿಕಾದಲ್ಲಿ ಅಲ್ಝೈಮರ್ ಅನ್ನೋ ಕಾಯಿಲೆ ಹೆಚ್ಚಾಗ್ತಾ ಇದೆ ಅಂತ ಬೇರೆ ನಾನು ಕೇಳಿದ್ದೀನಿ. ಆ ಕಾಯಿಲೆ ಹಿಂದಿನ ಅಧ್ಯಕ್ಷ ಬಿಡೆನ್ಗಿತ್ತು ಅಂತ ಟ್ರಂಪ್ ಹೇಳ್ತಾ ಇದ್ರು. ಅದೇ ಈಗ ಟ್ರಂಪ್ಗೂ ಏನಾದರೂ ಶುರುವಾಯ್ತಾ ಗೊತ್ತಿಲ್ಲ. ಒಟ್ಟು ಟ್ರಂಪ್ ಮಾತ್ರ ತಿಂಗಳಿಗೊಂದು ಯುದ್ಧ ವಿಮಾನದ ನಂಬರನ್ನು ಹೆಚ್ಚು ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಒಟ್ಟಲ್ಲಿ ಆಪರೇಷನ್ ಸಿಂಧೂರ್ ಕಳೆದು 6 ತಿಂಗಳಾದ ನಂತರ ಮತ್ತೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಪಾಕಿಸ್ತಾನದ ನೆಲ ಸಿದ್ಧ ಆಗ್ತಾ ಇದೆ. ಇದು ಭಾರತೀಯ ಯೋಧರನ್ನ ಗಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿ ನಿಲ್ಲೋ ಹಾಗೆ ಮಾಡ್ತಾ ಇದೆ. ಒಂದಂತೂ ನಿಜ, ಮತ್ತೊಂದು ಭಯೋತ್ಪಾದಕ ದಾಳಿ ಭಾರತದ ಮೇಲಾದರೆ ಅದು ಭಾರತ ಪಾಕಿಸ್ತಾನದ ಮೇಲೆ ಮತ್ತೊಂದು ಸುತ್ತಿನ ದಾಳಿ ಮಾಡೋದಕ್ಕೆ ಮತ್ತು ಮತ್ತೊಂದು ಯುದ್ಧಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಭಾರತೀಯ ಸೇನಾಧಿಕಾರಿಗಳು ಇದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಇನ್ನೂ ಮುಕ್ತಾಯಗೊಂಡಿಲ್ಲ. ಇದು ಗೆಳೆಯರೆ, ಪಾಕಿಸ್ತಾನದ ನೆಲದಲ್ಲಿ ಭಾರತದ ವಿರುದ್ಧ ನಡೀತಿರೋ ಮಸಲತ್ತಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.